ಆಗ್ತಿದ್ಯಲ್ಲ. ಯಾರಾದ್ರೂ ಇದೀರಾ? ಯಾರಾದ್ರೂ ಹೆಲ್ಪ್ ಮಾಡಿ ಪ್ಲೀಸ್. ಯಾರು ಇಲ್ವಲ್ಲಪ್ಪ, ಏನ್ ಮಾಡೋದು? ಅತ್ತೆ ಅತ್ತೆ, ಎದೇಳಿ ಅತ್ತೆ. ಅತ್ತೆ ಇಡೀರಿ, ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಹುಷಾರು. ಬನ್ನಿ ಅತ್ತೆ, ಹಾಸ್ಪಿಟಲ್ಗೆ ಹೋಗೋಣ. ನನ್ಗೇನು ಆಗಿಲ್ಲವ. ಮೊದ್ಲು ನೀನ್ ಒಳ್ಡು. ಎಲ್ಲಿಗೆ? ಇವತ್ ನಿಂಗೆ ಪರೀಕ್ಷೆ ಅಲ್ವೇನವ? ಒಳ್ಡೆ ನೀನು. ಇಲ್ಲ ಅತ್ತೆ, ನಾವು ಮೊದಲು ಹಾಸ್ಪಿಟಲ್ಗೆ ಹೋಗೋಣ. ನಂಗೇನು ಆಗಿಲ್ಲ ಅಂತ ಹೇಳ್ತಿಲ್ವೇ? ಇವತ್ ನಿನ್ ಪರೀಕ್ಷೆ ಬರಿಬೇಕಲ್ಲವ. ಓದ್ಕಿತ ನನ್ ಮಗ್ನಿಂದಾಗಿ ನಿನ್ ಪರೀಕ್ಷೆ ಬರಿದೇ ಇರಂಗಾಯ್ತು. ಹೀಗಿತ ನನ್ನಿಂದ ಅಗತ್ಯಪ್ಪ ಆಗ್ಬಾರ್ದು. ಹೋಗವ, ಬರಿ ಹೋಗವ. ಅತ್ತೆ ಪ್ಲೀಸ್, ನಮ್ ಪರೀಕ್ಷೆಗಿಂತ ನೀವೇ ಮುಖ್ಯ. ಮೊದಲು ಹಾಸ್ಪಿಟಲ್ಗೆ ಹೋಗೋಣ ಬನ್ನಿ. ಸರಿ ನಡಿ. ಒಂದ್ ನಿಮಿಷ ಅತ್ತೆ. ಅತ್ತೆ ಆಯ್ತು ಬಿಡ ಬಿಡು, ತಗ ಪುಸ್ತಕ ತಗ. ಬಾ ಬನ್ನಿ ಅತ್ತೆ. ಇಲ್ಲೇನು ಮಾಡ್ತಿದ್ಯಪ್ಪ? ಅಂಕಲ್ ನೀವು ಮೆಸ್ಗೇನೋ ತರಬೇಕಾಯ್ತು, ಹೊಂಟಿದ್ದೆ. ನೋಡ್ರಿ ನೀನು ಇಲ್ಲಿ ನಿಂತಿದ್ದೆ. ಏನಾಯ್ತು? ಗಾಡಿ ಯಾಕೋ ಇದ್ದಕ್ಕಿದ್ದಂಗೆ ಸ್ಟಾಪ್ ಆಗೋಯ್ತು. ಏನಾಯ್ತು ಅಂತ ಗೊತ್ತಾಗ್ತಾ ಇಲ್ಲ. ನಾನು ಸಲ ನೋಡ್ಲಾ? ನೋಡಿ. ಸ್ಟಾರ್ಟ್ ಮಾಡ. ನನಗೂ ಗೊತ್ತಾಯ್ತಿಲ್ವಲ್ಲಪ್ಪ. ಹಾಂ, ಹತ್ರದಲ್ಲೇ ನನ್ನ ಫ್ರೆಂಡ್ ಒಂದು ಮೆಕ್ಯಾನಿಕ್ ಅಂಗಡಿ ಫೋನ್ ಮಾಡಿರ್ತೀನಿ. ರಾಜಾ, ನಾನು ಗೋಪಾಲ. ಗಾಡಿ ಕೆಟ್ಟು ನಿಂತ್ಕೊಂಡ್ಬಿಡತ್ ಕಣ. ಮೋಟ್ರ್ ಬೇಕು. ಇಲ್ಲೇ ಈ ಪಂಚಾಯತಿ ಆಫೀಸಿಂದ ಮುಂದೆ ಬಂದರೆ ಒಂದು ಹಳ್ಳಿ ಕಟ್ಟೆ ಐತಲ್ಲ, ಅಲ್ಲಿ ಬೇಗ ಬಾ. ನೀನು ಬಿದ್ದೀನ? ಯಾರು ಹುಡುಗನಾರ ಕಳ್ಸ. ಸರಿ, ಬೇಗ ಕಳ್ಸು. ಅವ್ನು ಬ್ಯುಸಿ ಅಂತೆ, ಹುಡುಗನ ಕಳಿಸ್ತಾನಂತೆ. ಇಲ್ಲೇ ಹತ್ರದಲ್ಲೇ ಅಂಗಡಿ, ಬಂದ್ಬಿಡ್ತಾನೆ. ಥ್ಯಾಂಕ್ ಯು ಅಂಕಲ್. ಏನು ಆ ಥರನಯ್ಯ? ಕೆಲಸನೇ ಏನು ಮುಗಿಲ್ಲ, ಆಗಲೇ ಸಾಕು ಹೇಳ್ತಿದ್ಯಾ? ಬಂದ ಮಣಿ, ಯಾಕೋ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ? ಹೊಸಿ ನೋಡಪ್ಪ. ಇದು ಇಲ್ಲಿ ರಿಪೇರಿ ಆಗಕ್ಕಿಲ್ಲ. ಏಕೆ? ಇದೆಲ್ಲ ಬಿಚ್ಚಬೇಕಣ್ಣ. ಅಯ್ಯೋ, ಎಷ್ಟೊತ್ತಾಗುತ್ತಾ? ಎಷ್ಟೊತ್ತಾಗುತ್ತಂತ ಹೇಳಕ್ಕಲ್ಲಣ್ಣ, ಸಾಯಂಕಾಲ ಆದರೂ ಆಗ್ಬೋದಣ್ಣ. ಸರಿ, ಹಾಗಿದ್ರೆ ಅಂಕಲ್ ನೀವು ಹೊರಡಿ, ನಾನು ಸರಿ ಮಾಡಿಸ್ಕೊಂಡು ಹೊರಡ್ತೀನಿ. ಅಲ್ಲಪ್ಪ, ಪಕ್ಕದಲ್ಲೇ ಮನೆ ಇಟ್ಕೊಂಡು ನೀನೇನು ಮೆಕ್ಯಾನಿಕ್ ಶಾಪಲ್ಲಿ ಕುತ್ಕೊಳ್ಳೋದು? ನಡಿ, ನಮ್ಮ ಮನೆಗೆ ಹೋಗಮ್ಮ. ಬೇಡ ಅಂಕಲ್, ನಿಮಗೆ ಯಾಕೆ ತೊಂದರೆ? ತೊಂದರೆ ಏನು ಬಂತಪ್ಪ ಅದರಲ್ಲಿ? ನಾನು ಬರೋದು ಆಂಟಿಗೆ ಇಷ್ಟ ಆಗಲ್ಲ, ಅವ್ರಿಗೆ ಬೇಜಾರು ಮಾಡೋಕ್ಕೆ ನನಗೂ ಇಷ್ಟ ಇಲ್ಲ. ಅವತ್ತು ಮನ್ಸಿಗೆ ಏನೋ ಹಚ್ಕೊಂಬಿಟ್ಟಿದ್ದು, ಅದಕ್ಕೆ ಹಂಗಾಯ್ತು ನೋಡ. ಅವತ್ತಾಯ್ತಲ್ಲ, ಅದ್ರ ಬಗ್ಗೆ ನಾನು ನಿನಗೆ ಸಮಯ ಕೇಳ್ತೀನಿ, ಆಯ್ತಾ? ಅಂಕಲ್, ಈ ಥರ ಎಲ್ಲ ನೀವು ಮಾತಾಡಿದ್ರೆ ನನಗೆ ಮುಜುಗರ ಆಗತ್ತೆ. ಸರಿ ಅಂಕಲ್, ನಾನು ನಿಮ್ಮ ಜೊತೆ ಬರ್ತೀನಿ. ಹಾಂ, ಇದನ್ನ ಹೆಂಗೆ ತಗೋತೀಯಾ? ನೀನು ಗಾಡಿಲೇ ಬಂದಿದ್ಯಾ? ನಮ್ಮ ಹುಡುಗನ್ ಕರ್ಸ್ಕೊಂತೀನಿ. ಹಾಂ, ರಿಪೇರಿ ಆದ್ಮೇಲೆ ಒಂದು ಫೋನ್ ಹಾಕು. ನೀ ಬಾಪ. ಹುಷಾರು. ವಸಿ ಬಿರ್ನೆ ಹೋಗಪ್ಪ, ನನ್ನ ಸೊಸೆ ಪರೀಕ್ಷೆ ಐತೆ, ಹೋಗ್ ಬಿರ್ನೆ. ಅಯ್ಯಯ್ಯ, ಯಾಕವ್ವ? ನೋಡು, ನೀನ್ ಇದನ್ನೆಲ್ಲ ಮರೆತು ಪರೀಕ್ಷೆ ಕಡೆ ಗಮನ ಕೊಡು. ಅಳ್ಬಾರ್ದಾಕೆ.
ಅತ್ತೆ ನನ್ ಮಾತ್ ಕೇಳಿ ಈಗ ಹಾಸ್ಪಿಟಲ್ ಹೋಗೋಣ. ಎಕ್ಸಾಮ್ ನಾನು ಮುಂದಿನ ವರ್ಷ ಬರೀತೀನಿ. ಮತ್ತೆ ಮತ್ತೆ ಅದನ್ನೇ ಹೇಳ್ಬೇಡ ಸ್ನೇಹ. ನೋಡು, ಈ ಗಾಯ ಈ ನೋವು ಇದೆಲ್ಲ 1-2 ದಿನ ಇರ್ತೈತೆ, ಆಮ್ಯಾಕೆ ವಾಸಿ ಆಯ್ತೈತೆ. ಅದೇ ನೀನು ಈ ಕೀಟ ಪರೀಕ್ಷೆ ಬರ್ಲಿಲ್ಲ ಅಂದ್ರೆ ಇನ್ನು 1 ವರ್ಷ ಕಾಯ್ಬೇಕಾಯ್ತದೆ. ಅದಕ್ಕೆ ಯೋಟ್ ಕಷ್ಟ ಪಡ್ಬೇಕಾಯ್ತದೆ. ಆ ಕಷ್ಟದ ಮುಂದೆ ಈ ಕಷ್ಟ ಏನು ಅಲ್ಲ ಕೂಡ. ಅಯ್ಯೋ ಯೋಟ್ಕಿಂತ ಹೇಳೋದು ಒಸಿ ಬೆರ್ನೆ ಹೋಗಪ್ಪ. ಅಯ್ಯಯ್ಯ, ಯಾಕವ ಈಟೊಂದು ಗಾಬರಿ? ನೋಡು, ನೀನ್ ಗಾಬರಿ ಪಡ ಅಂತದ್ ಏನೂ ಆಗಿಲ್ಲ. ನಾನು ನೀನ್ ಅವ್ವನಂಗೆ ಗಟ್ಟಿಗಿತ್ತಿ ಸಣ್ಣ ಪುಟ್ಟದಕ್ಕೆಲ್ಲ ಬಗ್ಗೋ ಅಂತ ಜೀವ ಅಲ್ಲ ಇದು. ಅರ್ಥವಾಯ್ತೆ? ನೀನ್ ಪರೀಕ್ಷೆ ಕಡೆ ಗಮನ ಕೊಡು. ನೀನ್ ಒಂದು ಮಾತಾಡಿದ್ರು ನನ್ನ ಮ್ಯಾಗ ಕಾಣೆ. ನೀನ್ ಪರೀಕ್ಷೆ ಬರೀಲೇಬೇಕು, ಅನ್ಕಂಡಿದ್ನ ಸಾಧಿಸ್ಲೇಬೇಕು. ಆಗ್ಲೇ ಈ ಬಂಗಾರಮ್ಮಂಗೂ ಹೆಮ್ಮೆ ಆಗದು.